ಬೆಳಗ್ಗೆ ಎದ್ದು ನಲ್ಲಿನ ಆನ್ ಮಾಡ್ತೀನಿ, ನೀರೇ ಬರ್ತಿಲ್ಲ. ಸಂಪೆ ನನ್ನ ಖಾಲಿಯಾಗಿದೆ ಅಂತ ಸಂಪ್ ತೆಗೆದು ನೋಡ್ತೀನಿ, ನೀರಿದೆ. ಮೋಟ್ರ್ ಆನ್ ಮಾಡ್ತೀನಿ, ಮೋಟ್ರ್ ಆನೇ ಆಗಲಿಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಉಳಿದಿದ್ದು ಎಲೆಕ್ಟ್ರಿಷಿಯನ್ ಅಂಗಡಿಗೆ ಹೋಗಿ ಅಲ್ಲಿ ಅವ್ರ ಹತ್ರ ಇನ್ನೊಂದು ನಂಬರ್ನ ತೊಗೊಂಡು ಅವ್ರನ್ನೇ ಕಾಲ್ ಮಾಡಿದ್ದೆ. ಅವರು ಸ್ವಲ್ಪ ಹೊತ್ತಾದಮೇಲೆ ಬಂದು ವಾಟರ್ ಬಾಕ್ಸನ್ನು ಓಪನ್ ಮಾಡಿ ವೋಲ್ಟ ಮೀಟರ್ ಹಾಕಿ ಚೆಕ್ ಮಾಡಿದ್ರು. 250 ವೋಲ್ಟ್ ಮೀಟರ್ ರೀಡಿಂಗ್ಸ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತು. ಒಂದು ಸತಿ ಕೆಪಾಸಿಟರ್ನ ಚೆಕ್ ಮಾಡೋಣ ಅಂತೇಳಿ ಎಲ್ಲ ವೈರ್ಗಳನ್ನೆಲ್ಲ ಬಿಚ್ಚಿ ಕರೆಂಟ್ ಇದೆಯಲ್ಲ ಅಂತ ಒಂದು ಸತಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ಕೆಪಾಸಿಟರ್ ಹೋಗಿರ್ಬೋದು ಅಂತ ಹೊಸ ಕೆಪಾಸಿಟರ್ನ ಹಾಕಿ ನೋಡೋಣ ಅಂತೇಳಿ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ವಾಪಸ್ಸು ನಾವು ಎಲೆಕ್ಟ್ರಿಕ್ ಶಾಪ್ಗೆ ಹೋದ್ವಿ. ಅಲ್ಲಿ 50 ಹರ್ಟ್ಸ್ ಇರೋ ಕೆಪಾಸಿಟರ್ನ ಕೇಳಿದ್ವಿ. ಅದಕ್ಕೆ ಅವನು ನಮ್ಮ ಹತ್ರ ಅದು ಇಲ್ಲ, 60 ಹರ್ಟ್ಸ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮತ್ತೆ ಬೇರೆ ಅಂಗಡಿಗೆ ಹೋದ್ವಿ. ಬೇರೆ ಅಂಗಡಿಗೆ ಹೋದ್ಮೇಲೆ ಹ್ಯಾವೆಲ್ಸ್ನ ಕಂಪನಿಯ 50 ಹರ್ಟ್ಸ್ ಇರುವಂಥ ಒಂದು ಕೆಪಾಸಿಟರ್ನ ತಂದು ಹಾಕಿದ್ವಿ. ನಾವು ಯಾಕೆ 50 ಹರ್ಟ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಮೋಟರ್ ಪಂಪು ಫಂಕ್ಷನಲ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ 50 ಹರ್ಟ್ಸ್ ಇರಬೇಕು. ಅದಕ್ಕಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ವರ್ಕ್ ಆಗಲ್ಲ. ಆ ಕಾರಣಕ್ಕೆ ನಾವು 50 ಹರ್ಟ್ಸ್ ಇರುವಂಥ ಒಂದು ಮೋಟ್ರ್ ಕೆಪಾಸಿಟರ್ನ ತಂದು ಹಾಕ್ತೀವಿ. ಯಾಕಂತ ಹೇಳಿದ್ರೆ ಒಂದು 50 ಹರ್ಟ್ಸಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗೋದು. ಅದ್ರದ್ದು ಬೆಲೆ ಏನಂತ ಹೇಳಿದ್ರೆ 260 ರೂಪಾಯಿ ಮತ್ತು ಫಿಟ್ಟಿಂಗ್ ಚಾರ್ಜಸ್ಸು 250 ರೂಪಾಯಿ ಆಯಿತು. ಕೊನೆಗೆ ಮೋಟ್ರು ರೆಡಿಯಾಗಿ ವರ್ಕ್ ಆಗೋ ರೀತಿ ಆಯಿತು.